ಟಿಟಿಡಿ ಹೆಸರಲ್ಲಿ ಭಕ್ತರಿಂದ ಹಣ ಸುಲಿಗೆ ಮಾಡ್ತಾ ಇವೆ ಕೆಲ ಸಂಸ್ಥೆಗಳು. ಬಹಳ ಹುಷಾರಾಗಿರಬೇಕು ಜನ. ಭಕ್ತರನ್ನ ದಾರಿ ತಪ್ಪಿಸುವಂತಹ ಸಂಸ್ಥೆಗಳಿಗೆ ದೇಣಿಗೆ ಕೊಡಬೇಡಿ ಅಂತ ಹೇಳಿ ಟಿಟಿಡಿ ಅಧ್ಯಕ್ಷರು ಹೇಳಿಕೊಂಡಿದ್ದಾರೆ, ಕೇಳಿಕೊಳ್ತಾ ಇದ್ದಾರೆ. ಅವರು ಟಿಟಿಡಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿ.ಆರ್. ನಾಯ್ಡು ಅವರಿಂದ ಭಕ್ತರಿಗೆ ಮನವಿ ಹೋಗಿದೆ. ಸುಳ್ಳು ಜಾಹೀರಾತು ನೀಡುವಂತಹ ಮೂಲಕ ಭಕ್ತರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಹಿಂದೂ ಹೆರಿಟೇಜ್ ಫೌಂಡೇಶನ್ ಸೇವ್ temples.org ಹೆಸರಲ್ಲಿ ಗೋಲ್ಮಾಲ್ ನಡೀತಾ ಇದೆ. ಈ ತರಹದವರು ಯಾರಾದರೂ ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ಅಂಥವರಿಗೆ ದೇಣಿಗೆ, ದಾನ, ಇನ್ನೊಂದು ಮತ್ತೊಂದು ಕೊಡಬೇಡಿ. ಇದು ಟಿಟಿಡಿ ಹೆಸರಲ್ಲಿ ಕೆಲ ವಂಚಕರು ಮಾಡ್ತಿರ್ತಕ್ಕಂಥ ಷಡ್ಯಂತ್ರಗಳಿವೆಲ್ಲವೂ ಕೂಡ. ಹಿಂದೂ ಹೆರಿಟೇಜ್ ಫೌಂಡೇಶನ್ ದಾನ ಕೊಡಿ, ದೇಣಿಗೆ ಕೊಡಿ ಅಂದರೆ ಕೊಡಬೇಡಿ. ಸೇವ್ temples.org ಹೆಸರಲ್ಲಿ ಗೋಲ್ಮಾಲ್ ನಡೀತಾ ಇದೆ, ಇವ್ರಿಗೂ ಏನು ಕೊಡಕ್ಕೆ ಹೋಗಬೇಡಿ. ನವೆಂಬರ್ 29ನೇ ತಾರೀಕು ತೀರ್ಥಯಾತ್ರೆ ಹೆಸರಲ್ಲಿ ಭಕ್ತರಿಗೆ ಮಹಾ ಮೋಸ ನಡೀತಾ ಇದೆ. ಅನುಮಾನಾಸ್ಪದ ಸಂಸ್ಥೆಗಳಿಗೆ ದೇಣಿಗೆ ಕೊಡಬಾರದು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ವಂಚನೆಯ ಬಗ್ಗೆ ಸಿಎಂ ಚಂದ್ರಬಾಬು ನಾಯ್ಡು ಅವರ ಗಮನಕ್ಕೂ ತಂದಿದೆ ಟಿಟಿಡಿ. ಸರ್ಕಾರದಿಂದ ಎಲ್ಲ ರೀತಿಯ ಕ್ರಮ ಆಗುತ್ತೆ ಅಂತ ಹೇಳಿ ಚಂದ್ರಬಾಬು ನಾಯ್ಡು ಅವರು ಕೂಡ ಹೇಳಿದ್ದಾರೆ. ನೋಡಿ, ತುಂಬ ಚೆನ್ನಾಗಿ ಹೇಳಿದ್ದಾರಲ್ಲಿ ಟಿಟಿಡಿ ಕಡೆಯಿಂದ. ಡೆವೋಟೀಸ್ ಅರ್ಜ್ಡ್ ನಾಟ್ ಟು ಡೊನೇಟ್ ಟು ಮಿಸ್ಲೀಡಿಂಗ್ ಆರ್ಗನೈಸೇಷನ್. ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂತಹ ಸಂಸ್ಥೆಗಳಿಗೆ ಯಾವುದೇ ಕಾರಣಕ್ಕೂ ನೀವು ದೇಣಿಗೆಯನ್ನು ಕೊಡಬೇಡಿ. ಟಿಟಿಡಿ ಕಡೆಯಿಂದ ಬರ್ತಿರ್ತಕ್ಕಂಥ ಮನವಿ. ಯಾಕಂದರೆ ಕೊಡೋದಿದ್ರೆ ಟಿಟಿಡಿಗೆ ಕೊಡಿ. ನೀವು ನಿಮ್ಗೆ ಆ ಭಕ್ತಿ ಇತ್ತಾ, ಟಿಟಿಡಿಗೇ ಕೊಡಬಹುದಲ್ವ? ನಿಮಗೆ ದೇಣಿಗೆ ಕೊಡಬೇಕು ಅಂತ ಇದ್ದರೆ ಅದು ಬಿಟ್ಟುಬಿಟ್ಟು ಟಿಟಿಡಿ ಒಂದು ಕಡೆಯಲ್ಲಿ ಇದ್ದಾಗ ಇನ್ನು ಯಾವ್ಯಾವುದೋ ಸಂಸ್ಥೆಗಳ ಹೆಸರಲ್ಲಿ ಬಂದು ಯಾರ್ಯಾರೋ ದೇಣಿಗೆಯನ್ನು ಕೇಳಿದಾಗ ಅಂತಹವರಿಗೆ ಕೊಡಬೇಡಿ. ನೀವು ಅನೇಕ ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ಹುಷಾರಾಗಿರಿ. ಭಕ್ತರನ್ನು ದಾರಿ ತಪ್ಪಿಸ್ತಾ ಇವೆ ಅನೇಕ ಸಂಸ್ಥೆಗಳು. ಇಂಥ ವಿಚಾರದ ಜಾಗರೂಕರಾಗಿರಿ, ಅಂಥವರಿಗೆ ನೀವು ಹಣ ಕೊಡಬೇಡಿ ಅಂಥೇಳಿ ಟಿಟಿಡಿಯಿಂದ ಮನವಿ ಬಂದಿರೋದು ಟಿಟಿಡಿ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀ ಬಿ.ಆರ್. ನಾಯ್ಡು ಅವರ ಕಡೆಯಿಂದ.